ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಕಟಿ ಯೂಟ್ಯೂಬ್ ಚಾನಲ್. ಇವತ್ತು ತುಂಬೆ ಗಿಡದ ವಿಶೇಷತೆ ಹಾಗೂ ಇದರ ಉಪಯೋಗ ಯಾವ ರೀತಿಯಾಗಿ ನಾವು ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಇದರ ಉಪಯೋಗ ಅಂತ ಹೇಳಿದರೆ, ಸಣ್ಣ ಮಕ್ಕಳಿಗೆ ಮದ್ದೆಲ್ಲ ಕೊಡುವಾಗ ಇದರ ರಸವನ್ನು ಜಜ್ಜಿ ಎಲ್ಲ ಕೊಡ್ತಾರೆ. ಮದ್ದಿನೊಟ್ಟಿಗೆ ಅದರ ರಸವನ್ನು ಕೂಡ ಹಾಕಿ ಕೊಟ್ಟರೆ ತುಂಬ ಉಪಯೋಗ, ಒಳ್ಳೆಯದು. ಹಾಗೆ ಮುಖ್ಯವಾಗಿ ಸೈನಸ್ ಪ್ರಾಬ್ಲಮ್ ಯಾರಿಗೆಲ್ಲ ಇರ್ತದೆ, ಶೀತ ಗಟ್ಟಿ ಇರ್ತದೆ ನೋಡಿ, ಅಂಥವರಿಗೆ ಇದು ತುಂಬ ಒಳ್ಳೆಯದು. ಇದರ ರಸವನ್ನು ತೆಗೆದು 2 ಡ್ರಾಪ್ ಮೂಗಿಗೆ ಬಿಟ್ಟರೆ ತುಂಬ ಒಳ್ಳೆಯದು. ಸ್ವಲ್ಪ ದಿನದ ನಂತರ ಈ ಶೀತ ಎಲ್ಲ ಕರಗಿ ಗಟ್ಟಿದ್ದ ಶೀತ ಎಲ್ಲ ಕರಗಿ ಹೊರಗೆ ಬರ್ತದೆ. ಹಾಗೂ ಇದು ಎಲರ್ಜಿಗೆ ಆಗಿರ್ಬೋದು, ಹಾಗೂ ಈ ನಮಗೆ ಒಳಗಿಂದೊಳಗೆ ಜ್ವರ ಕೆಲವೊಮ್ಮೆ ಇರ್ತದೆ, ಅದು ಹೊರಗಡೆ ನಮಗೆ ಗೊತ್ತಾಗಿರೋದಿಲ್ಲ. ಆ ಜ್ವರಕ್ಕೆ ಕೂಡ ಇದರ ಹೂವನ್ನು ತೆಗೆದು ಹಾಲಲ್ಲಿ ಹಾಕಿ ಕೂಡ ನಾವು ಕುಡಿಬೋದು. ಸಣ್ಣ ಮಕ್ಕಳಿಗೆ ಇದ್ರೆ ಹಾಲಲ್ಲಿ ಹಾಕಿ ಕೂಡ ಕೊಡ್ತಾರೆ. ನಮಗೆ ಇದರ ಕಷಾಯವನ್ನು ಕೂಡ ಮಾಡಿ ಕುಡಿಬೋದು. ಯಾವುದೇ ರೀತಿಯ ಒಳಗಿಂದ ಜ್ವರ ಅಲ್ಲ ಬೇರೆ ಥರದ ಏನಾದರೂ ಇದ್ರೆ ಸಮಸ್ಯೆ ಇದರ ಕಷಾಯದಿಂದ ಹೋಗ್ತದೆ. ಆದರೆ ನಿಯಮಿತವಾಗಿ ಬಳಸಬೇಕು. ಕಷಾಯ ಕೂಡ ಜಾಸ್ತಿ ತಗೊಳ್ಬಾರ್ದು, ಯಾಕಂದರೆ ತುಂಬ ಉಷ್ಣ ಇದು. ಹಾಗೆ ನಾವು ಬಳಸುವ ರೀತಿ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಷಾಯ ಹಾಗೂ ಹರ್ಬಲ್ ರಸಮ್ ಅಂತ ಹೇಳಿ ಇದ್ರದ್ದು, ಅದನ್ನು ನಾನು ಎರಡನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೀನಿ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನೋಡಿ, ನಾನು ಸ್ವಲ್ಪ ಸೊಪ್ಪನ್ನು ತೆಗೆದು ಸ್ವಲ್ಪ ಜಜ್ಜಿ ತಂದಿದ್ದೇನೆ. ಇದನ್ನೀಗ ಕಷಾಯ ರೀತಿಯಾಗಿ ಇಡುವುದು ಅಂತ ನೋಡುವ. ಈಗ ನಾವು 2 ಗ್ಲಾಸಷ್ಟು ನೀರನ್ನು ಹಾಕಿಕೊಳ್ಳುವ. ನೀರು ಸ್ವಲ್ಪ ಬಿಸಿ ಆಗಲಿ. ಇನ್ನು ನೋಡಿ, ನೀರು ಬಿಸಿ ಆಗ್ತಾ ಬರುವಾಗ ನಾವು ಜಜ್ಜಿಟ್ಟಂತಹ ತುಂಬೆ ಗಿಡದ ಸೊಪ್ಪನ್ನು ಇದಕ್ಕೆ ಹಾಕಿಕೊಳ್ಳುವ. ಇನ್ನು ಇದು ಸರಿಯಾಗಿ ಕುದೀಲಿ. ಇಲ್ಲಿ ನೋಡಿ, ಈಗ ಸರಿಯಾಗಿ ಕುದೀತಾ ಉಂಟು. ಇಷ್ಟು ಕುದಿದ್ರೆ ಸಾಕಾಗ್ತದೆ, ಒಂದು 5 ನಿಮಿಷ ಕುದಿದ್ರೆ ಸಾಕು. ಮಧ್ಯಮ ಉರಿಯಲ್ಲಿ ಕುದಿಬೇಕಷ್ಟೇ. ಈಗ ಸ್ಟವ್ ಆಫ್ ಮಾಡುವ. ಈಗ ನೋಡಿ, ಕಲರ್ ಕೂಡ ಯಾವ ರೀತಿಯಾಗಿ ಬಂದಿದೆ ಅಂತ. ಈಗ ನಾವು ಶೋಧಿಸ್ಕೊಳ್ಳುವ ಇದನ್ನು. ಈಗ ನೋಡಿ, ನಾನು ಶೋಧಿಸ್ಕೊಂಡು ಇಟ್ಟಿದ್ದೇನೆ. ಯಾವ ರೀತಿಯಾಗಿ ನಮ್ಮ ಕಷಾಯ ಬಂದಿದೆ ಅಂತ ನೋಡ್ಬೋದು ನೀವೇ. ಹಾಗೆ ನೋಡಿ, ಇದನ್ನು ಸಕ್ಕರೆ ಅಥವಾ ಯಾವುದನ್ನು ಬಳಸದೆ ನಾವು ಕುಡಿಬೇಕು ಹೀಗೆ. ನಂತರ ಏನಂದರೆ, ಅರ್ಧ ಗ್ಲಾಸಷ್ಟು ಮಾತ್ರ ಕುಡಿದರೆ ಸಾಕಾಗ್ತದೆ ಒಬ್ಬರಿಗಾದರೆ. ಈಗ 1 ಗ್ಲಾಸಷ್ಟು ಉಂಟು, ಇದನ್ನು ಇಬ್ಬರಿಗೆ ಮಾಡಿ ಕುಡಿಬೋದು. ಇಷ್ಟು ಒಬ್ಬರೇ ಕುಡಿಯುವುದು ಬೇಡ, ಯಾಕಂದರೆ ಇದು ತುಂಬ ಉಷ್ಣವಾಗಿರ್ತದೆ. ಹಾಗೂ ನಿಯಮಿತವಾಗಿ ಇದನ್ನು ಸೇವಿಸಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಮ್ಮ ಹರ್ಬಲ್ ತುಂಬೆ ಗಿಡದ ಕಷಾಯ ರೆಡಿಯಾಗಿದೆ. ಇನ್ನು ಈಗ ರಸಮನ್ನು ಕೂಡ ನಾವು ಯಾವ ರೀತಿಯಾಗಿ ಮಾಡುವುದು ಅಂತ ನೋಡುವ. ಈಗ ನೋಡಿ, ತುಂಬೆ ಗಿಡದ ಹೂ ಮತ್ತು ಇಲ್ಲಿ ನೋಡಿ ಹೂ ಇದುವೆ, ಹಾಗೆ ಸ್ವಲ್ಪ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಬಳಸಿ ನಾವು ರಸಮ್ ಯಾವ ರೀತಿಯಾಗಿ ಮಾಡುವುದು ಅಂತ ನೋಡುವ. ಇದಕ್ಕೆ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂತ ಹೇಳಿದರೆ, ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಶುಂಠಿ, ಈ ಬೆಳ್ಳುಳ್ಳಿ ಒಂದು 4 ಎಸಳನ್ನು ಸಣ್ಣಗೆ ಹಚ್ಚಿ ತಗೊಂಡಿದ್ದೇನೆ. ಒಂದು ಮಧ್ಯಮ ಗಾತ್ರದ ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೇನೆ. ನಂತರ ಈ ರಸಮ್ ಮಾಡಲಿಕ್ಕೆ ರಸಮ್ ಪುಡಿಯನ್ನು ಕೂಡ ಬಳಸ್ಬೋದು, ಆಪ್ಷನಲ್ ನಿಮಗೆ. ಇಲ್ಲದಿದ್ದರೆ ನಾನಿಲ್ಲಿ ಜೀರಿಗೆ, ಕೊತ್ತಂಬರಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸನ್ನು, ಹಾಗೆ ಒಂದು 5 ಮೆಣಸನ್ನು ಕೂಡ ಸರಿಯಾಗಿ ಹುರಿದು ತಗೊಂಡಿದ್ದೀನಿ. ಇದನ್ನೊಂದು ಪೌಡರ್ ಮಾಡಿ ತರಬೇಕು, ಅಥವಾ ರಸಮ್ ಪುಡಿಯನ್ನು ಕೂಡ ಬಳಸ್ಬೋದು. ಇದಿಷ್ಟು ಇವತ್ತಿನ ಹರ್ಬಲ್ ರಸಮಿಗೆ, ತುಂಬೆ ಗಿಡದ ಹೂವಿನ ಹಾಗೂ ಸೊಪ್ಪಿನ ಹರ್ಬಲ್ ರಸಮಿಗೆ ಬೇಕಾಗುವ ಪದಾರ್ಥಗಳು. ಇದನ್ನು ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳುವ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಸಾಸಿವೆಯನ್ನು ಕೂಡ ಸೇರಿಸಿಕೊಳ್ಳುವ. ಹಾಗೆಯೇ ನಾವು ಹಚ್ಚಿಟ್ಟ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳುವ.
ಈಗ ಇದಕ್ಕೆ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸುವ. ಟೊಮೆಟೊ ಹಣ್ಣು ಸರಿಯಾಗಿ ಬಾಡಿದೆ. ಹಾಗೆ ನೋಡಿ, ತೊಳೆದು ತಂದಂತಹ ಹೂ ಮತ್ತು ತುಂಬೆ ಗಿಡದ ಸೊಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಹಾಗೆ ಹುಣಸೆ ಹುಳಿ ರಸವನ್ನು ಕೂಡ ಸ್ವಲ್ಪ ಸೇರಿಸಿಕೊಳ್ತಿದ್ದೇನೆ. ಇದು ಸರಿಯಾಗಿ ಕುದಿಯೊಮ್ಮೆ. ಇನ್ನು ನೋಡಿ, ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಳುವುದಾ. ಇನ್ನು ಸ್ವಲ್ಪ ಹೊತ್ತು ಸರಿಯಾಗಿ ಕುದೀಲಿದು. ಈಗ ನೋಡಿ, ಸರಿಯಾಗಿ ಕುದೀತಾ ಉಂಟು. ಇದಕ್ಕೆ ನಾವು ಇಲ್ಲಿ ನುಣ್ಣಗೆ ಪುಡಿ ಮಾಡಿ ತಂದಂಥ ರಸಂ ಪೌಡರನ್ನು ಸ್ವಲ್ಪ ಸೇರಿಸಿಕೊಳ್ಳುವ. ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದಾಯ್ತು. ಹಾಗೆ ಇಲ್ಲಿ ಬೆಲ್ಲದ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ, ಸ್ವಲ್ಪವೇ ಸ್ವಲ್ಪ. ನಾನು ಇಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ. ಸರಿಯಾಗಿ ಒಮ್ಮೆ ಕುದೀಲಿದು. ಈಗ ನೋಡಿ, ಸ್ವಲ್ಪ ಹೊತ್ತು ಕುದಿದಾಯಿತು. ಇನ್ನೊಂದು ಸ್ವಲ್ಪ ಗಾರ್ನಿಷಿಗೆ ಬೇಕಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ತಿದ್ದೇನೆ. ನೋಡ್ಬೋದು ನೋಡಿ ಯಾವ ರೀತಿಯಾಗಿ ಕಲರ್ ಕೂಡ ಬಂದಿದೆ ಅಂತ. ಹಾಗೆ ಸ್ವಲ್ಪ ಕಹಿ ಕೂಡ ಇದು ರಸಮ್ ಇರುವುದಿಲ್ಲ ನೋಡಿ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಶೀತ ಆಗುವಾಗೆಲ್ಲ ನಾವು ಈ ರೀತಿಯಾಗಿ ಮಾಡಿ ಕುಡಿಬೋದು ರಸಮನ್ನು. ಅಥವಾ ಅನ್ನದ ಜೊತೆ ಕೂಡ ಸರ್ವ್ ಮಾಡಿಕೊಳ್ಬೋದು, ತುಂಬಾ ಒಳ್ಳೆಯದು ನೋಡಿ. ಈಗ ನಮ್ಮ ತುಂಬೆ ಗಿಡದ ಹೂವಿನ ರಸಮ್ ರೆಡಿ ಆಯಿತು ನೋಡಿ. ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಸೂಪರಾಗಿ ಟೇಸ್ಟ್ ಕೂಡ ಉಂಟು ಇದ್ರದ್ದು. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರಿಗೂ ಕೂಡ ಇದನ್ನು ಮಾಡಿ ತಿನ್ಬೋದು. ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಈ ಕಷಾಯವನ್ನು ಕುಡಿಲಿಕ್ಕೆ ಯಾರಿಗಾದರೂ ಅಂದರೆ ಕಹಿಯಾಗಿ ಕೆಲವರಿಗೆ ಲೈಕ್ ಇರುವುದಿಲ್ಲ ಅಂಥವರು ಈ ರೀತಿಯಾಗಿ ಒಮ್ಮೆ ಹೊಸದಾಗಿ ಟ್ರೈ ಮಾಡಿ ತಿನ್ನಿ. ತುಂಬಾ ಒಳ್ಳೆಯದು. ನಿಮ್ಮ ಕಡೆ ಸಿಗುವಾಗ ಇದನ್ನೊಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಿ ತಿನ್ನಿ. ಇನ್ನು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು.